ದರ್ಶನ ಪಡೆಯೋದಕ್ಕೆ ಪವಿತ್ರ ಗೌಡ ಅವರು ಹೋಗಿದ್ದಾರೆ. ಈಗ ದೇವರ ದರ್ಶನ ಪಡ್ಕೊಂಡು ಆ ನಂತರ ಯಾವ ಕಡೆಗೆ ಅವರ ಪ್ರಯಾಣ ಇನ್ನಷ್ಟೇ ಮಾಹಿತಿ ಸಿಗಬೇಕು. ತಾಯಿ ಮನೆನಾ ಅಥವಾ ತಮ್ಮ ಮನೆಗಾ ಅಂತ. ಸಹಜವಾಗಿ ಹೊರಗಡೆ ಬಂದ್ರೆ ಇನ್ನು ಮೇಲೆ ಯಾವುದೇ ಕಷ್ಟಗಳು ಬರದೇ ಇರಲಿ, ಎಲ್ಲವೂ ಒಳ್ಳೇದಾಗ್ಲಿ ಅನ್ನೋ ಮನಸ್ಥಿತಿಯಲ್ಲೇ ದೇವರ ದರ್ಶನ ಪಡೆದುಕೊಳ್ಳೋದಕ್ಕೆ ಹೋಗಿರುವ ದೃಶ್ಯವನ್ನ ನಾವು ಗಮನಿಸ್ತಾ ಇದ್ದೀವಿ. ಸಹಜವಾಗಿ ಮನುಷ್ಯರಿಗೆ ಕಷ್ಟ ಬಂದಾಗ ಕುಲ ದೇವರನ್ನ ಪ್ರಾರ್ಥನೆ ಮಾಡಿ ದೇವರ ದರ್ಶನ ಪಡ್ಕೊಳ್ಳಿ, ಕಷ್ಟಗಳು ದೂರ ಹೋಗುತ್ತೆ ಅನ್ನುವಂಥ ಮಾತಿದೆಯಲ್ಲ, ನಮ್ಮ ನಂಬಿಕೆ ಇದೆ. ಆ ನಂಬಿಕೆಯ ಅನುಸಾರವಾಗಿ ಈಗ ಪವಿತ್ರ ಗೌಡ ಕೂಡ ಅದನ್ನೇ ಫಾಲೋ ಮಾಡೋದಕ್ಕೆ ಹೊರಟಿದ್ದಾರೆ. ಕುಲ ದೇವರ ದರ್ಶನ ಪಡೆಯೋದಕ್ಕೆ ಮೊದಲು ಹೋಗಿದ್ದಾರೆ. ಆ ದೃಶ್ಯವನ್ನ ನೋಡ್ತಾ ಇದ್ದೀವಿ. ಪಾಪ ಅವ್ರ ತಾಯಿ ಗೋಳಾಟ ಅಂತೂ ನೋಡಕ್ಕಾಗಿರ್ಲಿಲ್ಲ. 6 ತಿಂಗಳಿನಿಂದ ಅದೆಷ್ಟು ಸಾರಿ ಪರಪ್ಪನ ಅಗ್ರಹಾರಕ್ಕೆ ಅಲ್ದಾಡಿದ್ದಾರೋ ಮಗಳನ್ನ ಭೇಟಿ ಆಗಬೇಕು ಅಂತ. ಈಗ ನೋಡಿ ಆ ಸಂತಸದ ಕ್ಷಣಗಳು, ನಗು ಮೊಗದೊಂದಿಗೆ ಮಗಳನ್ನ ಕರ್ಕೊಂಡು ಹೋಗ್ತಿದ್ದಾರೆ ತಾಯಿ ಹೃದಯನೇ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ನನ್ನ ಸಹೋದ್ಯೋಗಿ ಶ್ರೀಪಾದ್ ಪಾಟೀಲ್ ಕೂಡ ನೇರ ಸಂಪರ್ಕದಲ್ಲಿದ್ದಾರೆ, ನಿರಂತರವಾಗಿ ಫಾಲೋ ಅಪ್ ಮಾಡ್ತಿದ್ದಾರೆ. ಶ್ರೀಪಾದ್, ಮೊದಲು ಕುಲದೇವರ ದರ್ಶನನ, ಕಷ್ಟ ದೂರ ಆಗ್ಲಿ, ಇನ್ಯಾವತ್ತೂ ಕೂಡ ಈ ಕಷ್ಟ ಬರ್ದೇ ಇರ್ಲಿ ಅಂತನಾ? ವಜ್ರಮುನೇಶ್ವರ ದೇವಸ್ಥಾನಕ್ಕೆ ಅಂತ ಪವಿತ್ರ ಗೌಡ ಈಗ ಆಗಮಿಸಿದ್ದಾರೆ. ಪವಿತ್ರ ಗೌಡ ಅವರ ಕುಲದೇವರಂತೆ ವಜ್ರಮುನೇಶ್ವರ ದೇವಸ್ಥಾನ. ಈ ವಜ್ರಮುನೇಶ್ವರ ದೇವಸ್ಥಾನಕ್ಕೆ ಬಂದಿದ್ದಾರೆ. ಬಹುಶಃ ಇಲ್ಲಿ ಪೂಜಾ ಪುನಸ್ಕಾರಗಳನ್ನ ಹಮ್ಮಿಕೊಂಡಿದ್ದಾರೆ ಅಂತ ಅನ್ಸುತ್ತೆ. ನೇರವಾಗಿ ಈಗ ಅವರ ತಾಯಿ ಅವರನ್ನ ಒಳಗಡೆ ಕರೆದುಕೊಂಡು ಹೋಗಿದ್ದಾರೆ. ಇದೇ ವಜ್ರಮುನೇಶ್ವರ ದೇವಸ್ಥಾನ. ಈ ವಜ್ರಮುನೇಶ್ವರ ದೇವಸ್ಥಾನಕ್ಕೆ ಅವರು ಬಂದು ಶುಚಿಗೊಂಡು ಈಗ ದರ್ಶನ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳಿ ಈಗ ಅವರನ್ನ ಕರೆದುಕೊಂಡು ಹೋಗಿದ್ದಾರೆ. ವಜ್ರಮುನೇಶ್ವರ ದೇವಸ್ಥಾನ ಮತ್ತು ಈ ವಜ್ರಮುನೇಶ್ವರ ದೇವಸ್ಥಾನದ ಹಿನ್ನೆಲೆಯ ಬಗ್ಗೆ ನಾವು ಅವರ ಸಂಬಂಧಿಕರಿಂದ ತಿಳ್ಕೊಳ್ಳುವಂತಹ ಪ್ರಯತ್ನವನ್ನ ಮಾಡಿದ್ವಿ. ಅವರ ಸಂಬಂಧಿಕರೊಬ್ರು ಹೇಳ್ತಾ ಇದ್ರು, ಇದು ವಜ್ರಮುನೇಶ್ವರ ದೇವಸ್ಥಾನ ಏನಿದೆ ಇದು ಪವಿತ್ರ ಗೌಡ ಅವರ ಮನೆ ದೇವರನ್ನ ಕರೆದುಕೊಂಡು ಹೋಗಿದ್ದಾರೆ. ವಜ್ರಮುನೇಶ್ವರ ದೇವಸ್ಥಾನ ಮತ್ತು ಈ ವಜ್ರಮುನೇಶ್ವರ ದೇವಸ್ಥಾನದ ಹಿನ್ನೆಲೆಯ ಬಗ್ಗೆ ನಾವು ಅವರ ಸಂಬಂಧಿಕರಿಂದ ತಿಳ್ಕೊಳ್ಳುವಂತಹ ಪ್ರಯತ್ನವನ್ನ ಮಾಡಿದ್ವಿ. ಅವರ ಸಂಬಂಧಿಕರೊಬ್ರು ಹೇಳ್ತಾ ಇದ್ರು, ಇದು ವಜ್ರಮುನೇಶ್ವರ ದೇವಸ್ಥಾನ ಏನಿದೆ ಇದು ಪವಿತ್ರ ಗೌಡ ಅವರ ಮನೆ ದೇವರಂತೆ. ಈ ಮನೆ ದೇವರಿಗಾಗಿ ಅವರು ಇಲ್ಲಿ ಬಂದಿದ್ದಾರೆ. ಅವರ ಸಂಬಂಧಿಕರನ್ನು ಕೂಡ ಇಲ್ಲಿ ಅವರು ಕರೆಸ್ಕೊಂಡಿದ್ದಾರೆ. ಅವರ ಸಂಬಂಧಿಕರು ಕೂಡ ಇಲ್ಲಿ ಇದ್ದಾರೆ. ಅವರೀಗ ದೇವರ ದರ್ಶನವನ್ನ ಮಾಡಿಕೊಂಡು ಇಲ್ಲಿ ನಿವಾಸಕ್ಕೆ ಹೋಗ್ತಾರೆ ಅನ್ನುವಂತಹ ಮಾಹಿತಿ ಇದೆ. ಹಲೋ ಹಲೋ ಓಕೆ, ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಮತ್ತೊಮ್ಮೆ ಶ್ರೀಪಾದ್ ಅವ್ರನ್ನ ಸಂಪರ್ಕಿಸುವ ಪ್ರಯತ್ನ ಮಾಡ್ತಿದ್ದೀವಿ. ಅವ್ರು ಹೇಳ್ತಾ ಇರೋ ಪ್ರಕಾರ ಕುಲದೇವರ ಸನ್ನಿಧಿ ಪವಿತ್ರ ಗೌಡ ಅವರು ಅಟ್ ಪ್ರೆಸೆಂಟ್ ಇರೋದು ವಜ್ರಮುನೇಶ್ವರ ದೇವಸ್ಥಾನ. ದೇವರ ದರ್ಶನ ಪಡೆದುಕೊಳ್ಳೋದಕ್ಕೆ ಆಗಮಿಸಿರುವ ದೃಶ್ಯವನ್ನ ನಾವು ಗಮನಿಸ್ತಾ ಇದ್ದೀವಿ. ನಾನು ಆಗ್ಲೇ ಹೇಳಿದೆ, ನಮ್ಮ ಸಂಪ್ರದಾಯ ಏನು ಹೇಳುತ್ತೆ ಅಂದರೆ, ಏನೇ ಕಷ್ಟಗಳು ಬಂದರೂ ಕೂಡ ಮೊದಲು ನಾವು ಹೋಗೋದೇ ದೇವರ ಬಳಿ. ದೇವ್ರ ಹತ್ರ ಬೇಡ್ಕೊಳ್ತೀವಿ, ದೇವ್ರ ಹತ್ರನೇ ಪ್ರಾರ್ಥನೆ ಮಾಡ್ತೀವಿ, ಯಾವುದೇ ಕಷ್ಟಗಳು ಇನ್ನು ಮುಂದೆ ಬರದೇ ಇರಲಿ ಅಂತ. ಅದೇ ರೀತಿ ಪವಿತ್ರ ಗೌಡ ಕೂಡ ಅದೇ ನಂಬಿಕೆಯನ್ನು ಅನುಸರಿಸ್ತಿದ್ದಾರೆ. ಮೊದಲ ಬಾರಿಗೆ 6 ತಿಂಗಳಾದ ಬಳಿಕ ಮೊದಲ ಬಾರಿಗೆ ಹೊರಗಡೆ ಬರ್ತಿದ್ದಂತೆ ಮನೆಗೆ ಹೋಗಲಿಲ್ಲ, ಬದಲಾಗಿ ದೇವರ ದರ್ಶನ ಪಡ್ಕೊಂಡು ನಂತರ ಮನೆಗೆ ಹೋಗೋಣ ಅಂತ ನಿರ್ಧಾರ ಮಾಡಿ ದೇವರ ದರ್ಶನ ಪಡೆದುಕೊಳ್ಳೋದಕ್ಕೆ ಆಗಮಿಸಿರುವ ದೃಶ್ಯವನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಸಹಜವಾಗಿ ಪವಿತ್ರ ಗೌಡ ಅವರ ತಾಯಿ ಹೇಳೋ ಪ್ರಕಾರ ರೇಣುಕಾ ಸ್ವಾಮಿಯನ್ನ ಕಳೆದುಕೊಂಡು ಅವರ ಕುಟುಂಬದವರು ಕೂಡ ಕಣ್ಣೀರು ಹಾಕ್ತಿದ್ದಾರೆ. ಮಗನನ್ನ ಕಳೆದುಕೊಂಡಂತ ನೋವಿದೆ, ಆದರೆ ಇಲ್ಲೂ ಕೂಡ ಹಂಗೆ ಇದೆ ಪರಿಸ್ಥಿತಿ ಅಂತ. ಪವಿತ್ರ ಗೌಡ ಅವರ ಮಗಳು 6 ತಿಂಗಳಿನಿಂದ ತಾಯಿಯ ಪೋಷಣೆ ಇಲ್ಲದೆ ಬೆಳೀತಿದ್ದಾಳೆ, ಸಂಕಟ ಅನುಭವಿಸ್ತಿದ್ದಾಳೆ. ಹಾಗಾಗಿ ತಾಯಿಯ ಪ್ರೀತಿ ಬಹಳ ಅವಶ್ಯಕತೆ ಇದೆಯಂತ. ಮೊನ್ನೆ ಬೇಲ್ ಸಿಕ್ಕಾಗ ಫಸ್ಟ್ ರಿಯಾಕ್ಷನ್ ರಿಪಬ್ಲಿಕನ ಜೊತೆ ಅವ್ರು ಮಾತನಾಡ್ತಾ ಇದ್ದಾಗ ಅದನ್ನೇ ಹೇಳಿದ್ರು, ಮಗಳ ದೃಷ್ಟಿಯಿಂದ ಅವರು ಆಚೆ ಬರಲೇಬೇಕಾಗಿತ್ತು, ಅದು ಅನಿವಾರ್ಯ ಕೂಡ ಆಗಿತ್ತು. ಮಗಳಿಗೆ ತಾಯಿಯ ಪೋಷಣೆ, ಪ್ರೀತಿ, ವಾತ್ಸಲ್ಯ ಎಲ್ಲದರ ಅವಶ್ಯಕತೆ ಬಹಳ ಇದೆ ಅಂತ. ಕಾನೂನಿನ ಚೌಕಟ್ಟಲ್ಲೂ ಕೂಡ ಬಹಳ ಸಹಾಯ ಆಗಿರುವಂಥ ಅಂಶಗಳು ಅಂದರೆ ಇದೆ. ಮಹಿಳೆ ಅನ್ನೋ ಕಾರಣ ಸಿಂಗಲ್ ಪೇರೆಂಟು, ಮಗಳನ್ನ ಸಾಕಬೇಕು, ವಯಸ್ಸಾದ ತಂದೆ ತಾಯಿ ಇದ್ದಾರೆ. ಪವಿತ್ರ ಗೌಡ ಮತ್ತು ಅವರ ಸಂಬಂಧಿಕರೆಲ್ಲರೂ ಕೂಡ ಈಗ ಮುನೇಶ್ವರ ದೇವಸ್ಥಾನಕ್ಕೆ ಬಂದಿರುವಂತಹ ನೇರ ದೃಶ್ಯಾವಳಿಗಳನ್ನು ತಾವು ಗಮನಿಸ್ತಾ ಇದ್ದೀರಿ. ಪವಿತ್ರ ಗೌಡ ಅವರ ಜೊತೆಗೆ ಅವರ ತಾಯಿ ಹಾಗೆಯೇ ಅವರ ಸಂಬಂಧಿಕರೆಲ್ಲರೂ ಕೂಡ ಇದ್ದಾರೆ. ಪ್ರದಕ್ಷಿಣೆ ಆಗ್ತಾ ಇದ್ದಾರೆ ಮುನೇಶ್ವರ ದೇವಸ್ಥಾನಕ್ಕೆ. ಈ ವಜ್ರ ಮುನೇಶ್ವರ ದೇವಸ್ಥಾನ ಅವರ ಕುಲದೇವರು ಅನ್ನುವಂತಹದ್ದು. ಹೀಗಾಗಿ ಅವರೀಗ ಗಮನಿಸ್ತಾ ಇದ್ದೀವಿ, ವಜ್ರಮುನೇಶ್ವರ ದೇವಸ್ಥಾನಕ್ಕೆ ಪವಿತ್ರ ಗೌಡ ಅವರು ಬಂದಿದ್ದಾರೆ. ಅಲ್ಲಿ ದರ್ಶನವನ್ನ ಪಡೆದುಕೊಳ್ತಾ ಇದ್ದಾರೆ. ಪೂಜಾರಿಯವರು ಆ ವಿಶೇಷ ಪೂಜಾ ಕೈಂಕರ್ಯಗಳಿಗೆ ಸಾಕ್ಷಿಯಾಗ್ತಾ ಇದ್ದಾರೆ. ನೋಡಿ, ತಾವು ಗಮನಿಸ್ತಾ ಇದ್ದೀರಿ, ವಜ್ರಮುನೇಶ್ವರ ದೇವಸ್ಥಾನದ ಪಕ್ಕದಲ್ಲಿಯೇ ವಜ್ರಮುನೇಶ್ವರ ದೇವಸ್ಥಾನದ ಪಕ್ಕದಲ್ಲಿ ತಾವು ಗಮನಿಸ್ತಾ ಇರ್ಬೋದು. ಈಗ ವಜ್ರಮುನೇಶ್ವರ ದೇವಸ್ಥಾನದ ಅರ್ಚಕರು ಪವಿತ್ರ ಗೌಡ ಮತ್ತು ಅವರ
ಸಂಬಂಧಿಕರಾದಿಯಾಗಿ ಯಾರೆಲ್ಲ ಬಂದಿದ್ದಾರೆ, ಪವಿತ್ರ ಗೌಡ ಅವರು ಶುಚಿಗೊಳ್ತಾ ಇದ್ದಾರೆ. ಇದಾದ ನಂತರ ಅವರನ್ನ ದರ್ಶನಕ್ಕಾಗಿ ಪಕ್ಕ ದೇವಸ್ಥಾನಕ್ಕೆ ಕರೆದುಕೊಂಡು ಹೋಗ್ತಾರೆ. ಆ ದೃಶ್ಯಗಳು ತಾವು ಗಮನಿಸ್ತಾ ಇದ್ರಿ. ಈಗ ಅವರ ಸಂಬಂಧಿಕರು ಮನವಿಯನ್ನ ಮಾಡಿಕೊಂಡು ದಯವಿಟ್ಟು ಇದೊಂದು ಬಿಡಿ, ಹೀಗಾಗಿ ನಾವು ಈಚೆ ಬಂದಿದ್ದೀವಿ. ಒಂದು ನಿಮಿಷ ಅವರು ವಕೀಲರು ಸಿಗ್ತಾರೆ ಅಂತ ಗೊತ್ತೀನಿ, ಪ್ರಯತ್ನ ಮಾಡ್ತೀನಿ ಅವ್ರು ಮಾತಾಡ್ಸಕ್ಕೆ. ನೋಡಿ, ಎಕ್ಸ್ಕ್ಲೂಸಿವ್ ದೃಶ್ಯ ನೋಡ್ತಾ ಇದ್ದೀರಿ. ಪವಿತ್ರ ಗೌಡ ಕುಲದೇವರ ದೇವಸ್ಥಾನದಲ್ಲಿ ಪ್ರಾರ್ಥನೆ ಮಾಡ್ತಾ ಇರೋದು, ದೇವರ ದರ್ಶನ ಪಡೆದುಕೊಂಡಿರುವಂತಹ ದೃಶ್ಯವನ್ನ ಕೂಡ ನಾವು ಗಮನಿಸ್ತಾ ಇದ್ದೀವಿ. ಅವರ ಕುಲ ದೇವರು ವಜ್ರ ಮುನೇಶ್ವರ ದೇವರು. ಅವರನ್ನ ಅಂದ್ರೆ ದೇವರ ಹತ್ರ ಪ್ರಾರ್ಥನೆ ಮಾಡ್ಕೊಳ್ತಾ ಇರುವಂತಹ ದೃಶ್ಯವನ್ನ ಕೂಡ ಗಮನಿಸ್ತಾ ಇದ್ದೀರಿ. ತಾಯಿ ಜೊತೆಗೆ ಹೋಗಿ ನಿರಂತರವಾಗಿ ನನ್ನ ಸಹೋದ್ಯೋಗಿ ಶ್ರೀಪಾದ್ ಪಾಟೀಲ್ ಫಾಲೋ ಅಪ್ ಮಾಡ್ತಿದ್ದಾರೆ. ಸಹಜವಾಗಿ ಕುತೂಹಲ ಇದ್ದೇ ಇರುತ್ತೆ. ಈ ಹೈ ಪ್ರೊಫೈಲ್ ಕೇಸ್ ಆಗಿತ್ತು. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಒಟ್ಟು 17 ಜನ ಆರೋಪಿಗಳ ಬಂಧನ ಆಗಿತ್ತು. ಇಲ್ಲಿ ತನಕ 14 ಜನಕ್ಕೆ ಬೇಲ್ ಸಿಕ್ಕಿದೆ, ಹೊರಗಡೆ ಬಂದಿದ್ದಾರೆ. ಇನ್ನು ಕೆಲವರು ಬೇಲ್ ಸಿಕ್ಕರು ಕೂಡ ಒಳಗಡೆ ಇದ್ದಾರೆ. ಆ ಪ್ರಕ್ರಿಯೆಗಳು ಕಂಪ್ಲೀಟ್ ಆಗಲಿಲ್ಲ ಅನ್ನೋ ಕಾರಣಕ್ಕೆ ಈಗ ಹೊರಗಡೆ ಬಂದ ಬಳಿಕ ಇವರ ರಿಯಾಕ್ಷನ್ ಏನು ಅನ್ನೋದು ಸಹಜವಾಗಿ ಕುತೂಹಲ ಇರುತ್ತೆ. ಮಾಧ್ಯಮವಾಗಿ ನಮ್ಮ ಕರ್ತವ್ಯ ನಾವು ಪ್ರಶ್ನೆ ಮಾಡಲೇಬೇಕು. ಇಂಥದ್ದೊಂದು ಕೊಲೆ ಪ್ರಕರಣದ ಆರೋಪಿ ಆಗಿದ್ರಿ, ಜೈಲು ವಾಸ ಅನುಭವಿಸಿ ಬಂದಿದ್ದೀರಿ, ಒಂದು ರಿಯಾಕ್ಷನ್ ಪಡೆದುಕೊಳ್ಳುವಂತಹ ಪ್ರಯತ್ನ ಸತತವಾಗಿ ಪತ್ರಕರ್ತರಾಗಿ ಇದ್ದೇ ಇರುತ್ತೆ. ಆ ಪ್ರಯತ್ನವನ್ನ ಕೂಡ ನನ್ನ ಸಹೋದ್ಯೋಗಿ ಶ್ರೀಪಾದ್ ಪಾಟೀಲ್ ಮಾಡ್ತಿದ್ದಾರೆ. ಬಟ್ ಇಲ್ಲಿ ತನಕ ಯಾವುದೇ ರಿಯಾಕ್ಷನ್ ಅಂತೂ ಪವಿತ್ರ ಗೌಡ ಅವರಿಂದ ಸಿಗ್ಲಿಲ್ಲ. ಕೋಪ ಮಾಡ್ಕೊಂಡ್ರ ಅಂದ್ರು ಕೋಪ ಮಾಡ್ಕೊಳ್ಳಿಲ್ಲ, ಬದಲಾಗಿ ನಗ್ತಾ ಅದನ್ನ ತಿರಸ್ಕಾರ ಮಾಡಿದ್ದಾರೆ. ರಿಯಾಕ್ಷನ್ ಕೊಡೋದಕ್ಕೆ ನೋ ಅಂದಿದ್ದಾರೆ. ಬಟ್ ಬಹಳ ಸ್ಪಷ್ಟ ಅನ್ಸುತ್ತೆ ಆ ದೃಶ್ಯಗಳನ್ನ ನೋಡ್ತಾ ಹೋದ್ರೆ, ಅವರ ನಡೆ ನುಡಿಯನ್ನ ನೋಡ್ತಾ ಹೋದ್ರೆ ಯಾವುದೇ ಪಶ್ಚಾತ್ತಾಪ ಅಂತೂ ಇಲ್ಲ, ಪಾಪ ಪ್ರಜ್ಞೆ ಅಂತೂ ಕಾಡ್ತಿಲ್ಲ. ಒಂದು ಕೊಲೆ ಆರೋಪದಲ್ಲಿ ಸೆರೆವಾಸ ಅನುಭವಿಸಿ ಬಂದಿದ್ದೀನಿ ಅನ್ನುವಂಥ ಒಂದು ಗಿಲ್ಟ್ ಕೂಡ ಇದ್ದಂಗೆ ಕಾಣಿಸ್ತಾ ಇಲ್ಲ. ಆ ಪವಿತ್ರ ಗೌಡ ಅವರ ಹಾವ ಭಾವ ನಡೆ ನುಡಿ ಎಲ್ಲವನ್ನ ಕೂಡ ನಾವು ಗಮನಿಸ್ತಾ ಹೋದ್ರೆ ಎಷ್ಟು ರಾಜಾರೋಷವಾಗಿ ಆರಾಮಾಗಿ ನಗುಮೊಗದೊಂದಿಗೆ ಹೊರಗಡೆ ಬಂದಿದ್ದಾರೆ ಅಂದ್ರೆ, ಸಹಜವಾಗಿ ಸಾರ್ವಜನಿಕ ವಲಯದಲ್ಲಿ ಈ ದೃಶ್ಯಗಳನ್ನ ನೋಡಿದಾಗ ಒಂದು ಹಂತಕ್ಕಂತೂ ಚರ್ಚೆ ಆಗುತ್ತೆ. ಆದರೆ ಮೋಸ್ಟ್ಲಿ ಅನಿಸ್ತೋ ಏನೋ ಈಗ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲ ನಾನು ಒಳಗಡೆ ಹೋಗಿ ಬಂದಿದ್ದೀನಿ ಅಂತ ಸ್ವಲ್ಪ ಭಾವುಕರಾಗಿ ಹೆಜ್ಜೆ ಹಾಕ್ತಿದ್ದಾರೆ ಅನ್ನೋದು ಈಗ ಸಿಗ್ತಾ ಇರುವಂಥ ಮಾಹಿತಿ. ಆ ದೃಶ್ಯವನ್ನು ಕೂಡ ನೀವು ಗಮನಿಸಿದ್ರೆ ಅರ್ಥ ಆಗ್ಬಿಡುತ್ತೆ. ಶ್ರೀಪಾದ್ ಪಾಟೀಲ್ ಹೇಳ್ತಾ ಇದ್ರು, ಸ್ವಲ್ಪ ಭಾವುಕರಾಗಿದ್ದಾರೆ, ಕಣ್ಣೀರು ಹಾಕುತ್ತಲೇ ಹೊರ ಬಂದರು. ನಂತರ ತಾಯಿ ನೋಡಿದ್ರು, ಮಂದಹಾಸ ಬೀರಿದ್ರು, ಅಲ್ಲಿಂದ ದೇವರ ದರ್ಶನಕ್ಕೆ ಬರ್ತಿದ್ದಾರೆ ನೇರವಾಗಿ ಅಂತ. ಹಾಗಾಗಿ ಒಂದು ಭಾವನೆ ಅಂತೂ ಇದ್ದೇ ಇದೆ. ಪಶ್ಚಾತ್ತಾಪ ಸ್ವಲ್ಪ ಮಟ್ಟಿಗಿರುತ್ತೆ, ಹೊರಗಡೆ ತೋರಿಸ್ಕೊಳ್ಳೋಕ್ಕಾಗುತ್ತೋ ಇಲ್ವೋ, ಆದರೆ ಒಳಗಡೆ ಅಂತೂ ಇದ್ದೇ ಇರುತ್ತೆ. ಇಂಥದ್ದೊಂದು ಆರೋಪ ಎದುರಿಸಿ ಜೈಲ್ ಪಾಲಾಗಿ ವಾಪಸ್ ಬಂದಿದ್ದೀನಿ ಅಂತ. ಸೊ ಹಾಗಾಗಿ ಭಾವುಕರಾಗಿ ದೇವರ ದರ್ಶನ ಪಡೆದುಕೊಳ್ಳೋದಕ್ಕೆ ಆಗಮಿಸಿದ್ರು, ದೇವರ ದರ್ಶನ ಪಡೆದುಕೊಂಡ್ರು ತಾಯಿಯ ಜೊತೆಗೆ. ಆ ದೃಶ್ಯವನ್ನು ಕೂಡ ನಾವು ಗಮನಿಸ್ತಾ ಇದ್ವಿ. ಇಲ್ಲಿಂದ ಈಗ ನೇರವಾಗಿ ತಲಘಟ್ಟಪುರದಲ್ಲಿರುವ ತಾಯಿಯ ನಿವಾಸದ ಕಡೆಗೆ ಹೆಜ್ಜೆ ಹಾಕಬಹುದು, ಪ್ರಯಾಣ ಬೆಳೆಸಬಹುದು ಅನ್ನುವಂಥ ನಿರೀಕ್ಷೆ. ಗೊತ್ತಿಲ್ಲ. ಮತ್ತೊಂದು ಕಡೆ RR ನಗರದ ಅವರ ನಿವಾಸದ ಮುಂಭಾಗದಲ್ಲೂ ಕೂಡ ನನ್ನ ಸಹೋದ್ಯೋಗಿ ಇದ್ರು. ಅಲ್ಲೂ ಕೂಡ ಹೇಳ್ತಾ ಇದ್ರು ಅವರು, 6 ತಿಂಗಳಿನಿಂದ ಯಾವುದೇ ಈ ಮನೆಯನ್ನ ಗಮನಿಸ್ತಾ ಇದ್ವಿ ನಾವು, ಯಾರು ಕೂಡ ವಾಸ ಇಲ್ಲ ಅನ್ನೋದು ಬಹಳ ಸ್ಪಷ್ಟ ಆಗ್ತಾ ಇತ್ತು. ಆದರೆ ಈಗೊಂದು ಕಳೆ ಬಂದಿದೆ ಅಂತ. ಪವಿತ್ರ ಗೌಡ ಆಚೆ ಬಂದಿದ್ದಾರೆ ಅನ್ನೋ ಕಾರಣಕ್ಕೆ ತಕ್ಕ ಮಟ್ಟಿಗೆ ಒಂದಷ್ಟು ಸ್ವಚ್ಛತೆ ಮಾಡ್ಕೊಂಡಿರ್ತಾರೆ. ಹೂವಿನ ಹಾರ ಹಾಕೋ ಮೂಲಕ, ತೋರಣ ಕಟ್ಟೋ ಮೂಲಕ ಮಗಳನ್ನ ಬರಮಾಡ್ಕೊಳ್ಬೇಕು ಅನ್ನೋ ರೀತಿಯಲ್ಲಿ ಸಿದ್ಧತೆ ಆದಂಗೆ ಕಾಣಿಸ್ತಾ ಇತ್ತು ಅವರ ನಿವಾಸದ ಬಳಿ. ಗೊತ್ತಲ್ಲ ನಿಮಗೆ, ಪ್ರಾಣಿಗಳನ್ನ ಸಾಕೋದಕ್ಕಾಗ್ತಿಲ್ಲ, ಪಾಪ ಅನಾಥವಾಗ್ಬಿಟ್ಟಿತ್ತು.